ಆಫ್ರಿಕನ್ ಟಾಲ್ ಮುಸ್ಕಿನ ಜೋಳ. ಇದು ಒಂದು ಸರ್ತಿ ಹಾಕ್ತಕ್ಕಂಥ ಬೆಳೆ. ಒಂದು ಸರ್ತಿ ನೀವು ಹಾಕಿದರೆ ನೀವು 4 ತಿಂಗಳಿಗೆ ಕಟಾವು ಬರ್ತದೆ. ಇದನ್ನು ಹಾಕೋದ್ರಿಂದ ಮೇವು ಒಂದು 12 ಅಡಿ ಎತ್ತರ ಬೆಳೆಯುತ್ತೆ. ಈ ಮೇವು ತುಂಬ ಚೆನ್ನಾಗಿರುತ್ತೆ, ತುಂಬ ಸೆಕ್ಯುಲೆಂಟ್ ಆಗಿರುತ್ತೆ. ಹಸುಗಳು ಚೆನ್ನಾಗಿ ತಿಂತವೆ ಈ ಮೇವನ್ನ. ಇದನ್ನು ನೆಕ್ಸ್ಟು ಮುಂದಿನ ಬೆಳೆ ಬಂದು ಇದು ಒಂದೇ ಕಟಾವು ಬರುತ್ತೆ ಈ ಆಫ್ರಿಕನ್ ಟಾಲ್ ಮೇಯ್ಸು. COFS 31 ಅಂತ. ಇದು 2 ವರ್ಷ ಬರುತ್ತೆ ಈ ಮೇವಿನ ಬೆಳೆ. ಇದು ಮೊದಲನೇ ಕಟಾವು 70ನೇ ದಿನಕ್ಕೆ ಬರುತ್ತೆ. ಆಮೇಲೆ 45 ದಿನ 55 ದಿನಕ್ಕೆ ಇದು 2ನೇ ಕಟಾವು ಬರುತ್ತೆ. ಇದು ತುಂಬ ಸೆಕ್ಯುಲೆಂಟ್ ಆಗಿರುತ್ತೆ. ಇದು ಸೀಮೆ ಹುಲ್ಲು ಜಾತಿ ಇದೆ. ಇದು ಸೀಡ್ಸಲ್ಲಿ ನಾವು ಇದನ್ನು ಬೆಳಿತೀವಿ. ಇದು ವೆಲ್ವೆಟ್ ಬೀನ್ಸ್ ಅಂತೇಳಿ. ಇದು ದ್ವಿದಳ ಧಾನ್ಯ ಬೆಳೆ. ಹಸುಗಳಿಗೆ ಇದು ಸಿಂಗಲ್ ಕಟಾವ್ ಆಗಿರ್ತದೆ. ಇದನ್ನು ಹಸಿರೆ ಗೊಬ್ಬರವಾಗಿ ಬಳಸ್ಬೋದು ಮತ್ತು ಹಸುಗಳಿಗೆ ಮೇವಾಗಿನೂ ಬಳಸ್ಬೋದು. ಇದನ್ನು ಆಫ್ರಿಕನ್ ಟಾಲ್ ಜೋಳ, ನೀವೇನು ಜೋಳ ಬೆಳಿತೀರೋ ಅದ್ರ ಜೊತೆಗೆ ಮಿಕ್ಸ್ ಆಗಿ ಇದನ್ನು ಬೆಳೆಸ್ಕೋಬೋದು. ಇದು ತುಂಬ ಪ್ರೋಟೀನೇಷಿಯಸ್ ಫುಡ್ ಆಗಿರ್ತದೆ. ಮಿಶ್ರ ಬೆಳೆ ಆದರೆ ತುಂಬ ಚೆನ್ನಾಗಿ ಹಸುನಲ್ಲಿ ಹಾಲು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇಲ್ಲ ನಮ್ಮ ಹತ್ರ ವೆಲ್ವೆಟ್ ಬೀನ್ಸ್ ಸಿಗ್ತಾ ಇಲ್ಲ, ಬೀಜ ಏನೋ ತೊಂದರೆ ಆಗುತ್ತೆ ಅಂದರೆ ನೀವು ಅಲಸಂದೆ ಬೇಕಾದರೂ ಹಾಕ್ಕೋಬೋದು. ಒಟ್ಟಲ್ಲಿ ಹಸುಗಳಿಗೆ ದ್ವಿದಳ ಧಾನ್ಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಮುಂದಿನ ಬೆಳೆ ಕುದುರೆ ಮಸಾಲೆ ಅಂತೇಳಿ. ಇದು ಕುದುರೆ ಮಸಾಲೆನ ಇಂಗ್ಲೀಷಲ್ಲಿ ಲೂಸರ್ನ್ ಅಂತ ಕರೀತಾರೆ. ಇದು ಮೇವಿನ ರಾಣಿ. ಅಂದರೆ ಇದು ತುಂಬ ನ್ಯೂಟ್ರಿಷಸ್ ಇರ್ತಕ್ಕಂಥ ಫುಡ್ಡು. ಕುದುರೆಗೆ ಯಥೇಚ್ಛವಾಗಿ ಬಳಸ್ತಾರೆ, ಕುದುರೆಗಳಿಗೆ ಶಕ್ತಿ ಇದಾಗಲಿ ಅಂತೇಳಿ. ಅದೇ ಥರನೇ ಹಸುಗಳಿಗೂ ಇದು ತುಂಬ ಪ್ರೋಟೀನೇಷಿಯಸ್ ಫುಡ್ಡು. ಇದು 2 ವರ್ಷ ಬರ್ತಕ್ಕಂಥ ಬೆಳೆ. ಇದು ಮೊದಲನೇ ಕಟಾವು 60 ದಿನಕ್ಕೆ ಬರ್ತದೆ. ಆಮೇಲೆ 45 ದಿನಕ್ಕೆ